ಸವಿತಾ ಜಾಯಿನ್ ಆಗ್ತಿದ್ದಾರೆ. ಬನ್ನಿ ಸವಿತಾ. ಇವರು ಶಿವು ಸರ್ ವೈಫು. ಹನುಮಂತ ಇವತ್ತು ಅಷ್ಟೊಂದು ಅಂದರೆ ಧೈರ್ಯವಾಗಿ ನರ್ವಸ್ ಆಗದೆ, ಯಾರಿಗೂ ಹೆದರ್ಕೊಳ್ದೆ ತನಗೇನು ಅನಿಸುತ್ತೆ ಅದನ್ನು ಓಪನ್ ಆಗಿ ಹೇಳ್ತಾನೆ ಅಂದರೆ ಇವ್ರ ಪಾತ್ರನೂ ಕೂಡ ತುಂಬ ಚೆನ್ನಾಗಿದೆ. ಅವರು ಹೇಳ್ಕೊಟ್ಟಿದ್ರಿಂದನೇ ಅವ್ನಿಗೆ ಇಷ್ಟ ಆದರೂ ಕೂಡ ಪ್ರಿಪೇರ್ ಆಗಿದ್ದಾನೆ ಅಂದರೆ ಬಹುಶಃ ತಪ್ಪಾಗಲ್ಲ. ಸವಿತಾ, ಹೇಗೆ ಆಡ್ತಿದ್ದಾನೆ ಹನುಮಂತ? ಆ್ಯಸ್ ಅ ಅಕ್ಕ ಆಗಿ ಏನು ನೋಡ್ತಾ ಇದ್ದೀರಾ? ಎಷ್ಟು ಖುಷಿ ಕೊಡುತ್ತೆ ನಿಮ್ಮ ತಮ್ಮನ ಆಟನ ನೀವು ನೋಡಿದಾಗ ಬಿಗ್ ಸ್ಕ್ರೀನ್ ಅಂದರೆ ಸ್ಮಾಲ್ ಸ್ಕ್ರೀನ್ ಮೇಲೆ? ತುಂಬ ಖುಷಿಯಾಗುತ್ತೆ. ಅವನು ಅಂದರೆ ಇನ್ನೋಸೆಂಟ್ ಇದ್ದಾನೆ, ಆದರೆ ಮೆಚುರಿಟಿ ಇದೆ ಅವನಿಗೆ. ಬಿಕಾಸ್ ಅದು ಹಳ್ಳಿ ಜನನೇ ಹಾಗೆ, ಬೈ ಬರ್ತ್ ಅವರಿಗೆ ಆ ಒಂದು ಮೆಚುರಿಟಿ ಬಂದ್ಬಿಟ್ಟಿರುತ್ತೆ. ಫೇಕ್ ಆಗಲಿ ಅಥವಾ ಇನ್ನೋಸೆಂಟಾಗಿ ಇದ್ಕೊಂಡು ಫೇಕಾಗಿ ಆಡ್ತಿದ್ದಾನೆ ಅದೆಲ್ಲ ಸುಳ್ಳು. ಬಿಕಾಸ್ ಅವ್ನು ಹಂಗೆ ಇರೋದೇ ಹಾಗೆ. ಆಮೇಲೆ ಯಾರಿಗೂ ಹೆದರಲ್ಲ. ಇವ್ರ ಜೊತೆ ಹಿಂಗೆ ಇರಬೇಕು, ಅವ್ರ ಜೊತೆ ಹಂಗೆ ಇರಬೇಕು, ಆ ಪ್ಲ್ಯಾನ್ ಎಲ್ಲ ಅವ್ನಿಗೆ ಮಾಡೋಕ್ಕೆ ಬರಲ್ಲ. ಅವನು ಆ್ಯಸ್ ಯೂಶ್ವಲ್ ಹೇಗಿರ್ತಾನೋ ಹಾಗಿರ್ತಾನೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅವನಿಗೆ ಗೊತ್ತು ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ ಅಂತೇನಿಲ್ಲ, ಅರ್ಥ ಆಗುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವನಿಗೆ. ಟು ಫಿನಾಲೆ ಕಂಟೆಸ್ಟೆಂಟ್, ಮೊದಲನೇ ಕಂಟೆಸ್ಟೆಂಟ್ ಅವನು. ಸೊ ಅಲ್ಲಿವರೆಗೂ ಬರ್ತಾನೆ ಅಂತ ಮನೆಯವ್ರಿಗೆ ಗೊತ್ತಿತ್ತು. ಸೊ ಅವ್ನ ಆಪ್ತರಿಗಷ್ಟೇ ಗೊತ್ತಿತ್ತು ಅವ್ನ ಕೆಪಾಸಿಟಿ ಏನು ಅಂತ. ಬಟ್ ಜನಕ್ಕೆ, ಕರ್ನಾಟಕ ಜನಕ್ಕೆ ಅಥವಾ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಗೊತ್ತಿರಲಿಲ್ಲ. ಸೊ ಈಗ ಟಿಕೆಟ್ ಟು ಫಿನಾಲೆ ಗೆದ್ದು ಫೈನಲಿಸ್ಟ್ ಫಸ್ಟ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಹನುಮಂತನಿಗೆ ನೀವು ಗೆಲ್ತಾನೆ ಅನ್ನುವಂಥ ಭರವಸೆ ಈ ಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಹೋಪ್ಸು ಅನ್ನೋಂಥದ್ದು? ಗೆಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆದರೆ ಅವನು ಫಿನಾಲೆ ಟಿಕೆಟ್ ತೊಗೊಳ್ತಾನೋ ಬಿಡ್ತಾನೋ ಅದ್ರ ಬಗ್ಗೆ ನನಗೆ 100% ಶೋರ್ ಇರಲಿಲ್ಲ. ಬಟ್ ಅವನಿಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಯಾಕಂದರೆ ಇವಾಗ ನಿನ್ನೆ ಅವನಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದ ತಕ್ಷಣ ಚೈತ್ರ ಮತ್ತು ತ್ರಿವಿಕ್ರಮ್ ಇಬ್ಬರೂ ಕೂಡ, ಆಮೇಲೆ ಇನ್ನೊಂದು ಸುಮಾರು ಜನ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ. ಆ ಲಕ್ಕು ವರ್ಕ್ ಆಗಬೇಕಂದ್ರೂ ಒಂದು ಹಾನೆಸ್ಟಿ ಇರಬೇಕು ಮನುಷ್ಯನಲ್ಲಿ. ಒಂದು ಜೆನ್ಯೂನಿಟಿ ಇದ್ದಾಗ ಮಾತ್ರ ಆ ಲಕ್ಕು ದೇವರಿಂದನೇ ಕ್ರಿಯೇಟ್ ಆಗುತ್ತೆ ಹೊರತು ಅದು ಜನಗಳಿಂದ ಕ್ರಿಯೇಟ್ ಆಗಿರಲ್ಲ. ಸೊ ಲಕ್ ವರ್ಕ್ ಆಗಬೇಕಂದ್ರೂ ಅದೊಂದು ಇನ್ನೋಸೆಂಟು ಪ್ಲಸ್ ಅದೊಂದು ಜೆನ್ಯೂನಿಟಿ ಇರಬೇಕು.